ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ಒಂದು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ ನಾನು. ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇರೋದು, 1 ಸ್ಪೂನ್ನಷ್ಟು ಸಾಕು. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1 ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆ, ಆಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಸ್ವಲ್ಪ ನಾನು ಹಸಿಮೆಣಸಿನಕಾಯಿ ಹಾಕ್ತಾ ಇರೋದು, 1/4 ಭಾಗ ಮಾತ್ರ ಹಾಕೊಂಡಿರೋದು. ಇನ್ನು ಇದನ್ನ ಮೊದಲು ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು, ಅಷ್ಟೊತ್ತು ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದು ರೆಡಿ ಆಗಿದೆ. ಇನ್ನು ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡ್ಕೊಂಡು ಹಾಕೊಳ್ಳಿ. ಅದನ್ನ ಕೂಡ ಫ್ರೈ ಮಾಡಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ನೋಡಿ, ಈರುಳ್ಳಿ ಕೂಡ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾನಿಲ್ಲಿ ಅರ್ಧ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇದು ಹಾಕ್ಬಿಟ್ಟು ಜಾಸ್ತಿ ಫ್ರೈ ಆಗ್ಬೇಕಾದ ಅವಶ್ಯಕತೆ ಇಲ್ಲ, ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ಇನ್ನು ಇದಕ್ಕೆ ನಾನು ನೀರು ಸೇರಿಸ್ತಾ ಇರೋದು. ನೋಡಿ, ನಾನು ಅಳತೆಗೆ ತಗೊಂಡಿರೋದು ಈ ಗ್ಲಾಸ್, ಇದರಲ್ಲಿ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಕರೆಕ್ಟ್ 3 ಗ್ಲಾಸ್ ಹಾಕ್ಬೇಕು. ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಇಷ್ಟ ಇರೋರಾದ್ರೆ 1 ಸ್ಪೂನ್ನಷ್ಟು ಸಕ್ಕರೆನೂ ಸೇರಿಸಬಹುದು. ಇನ್ನು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ ಕೂಡ ಹಾಕೊಳ್ಳಿ. ಇನ್ನು ನೀರು ಚೆನ್ನಾಗಿ ಕುದಿ ಬರಲಿ, ಅಷ್ಟೊತ್ತು ವೆಯ್ಟ್ ಮಾಡೋಣ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ರೋಸ್ಟ್ ಮಾಡಿದಂತಹ ರವೆ ಹಾಕ್ತಾ ಇದ್ದೀನಿ. ರೋಸ್ಟ್ ಮಾಡಿರ್ಬೇಕು. 1 ಗ್ಲಾಸಿಗೆ ರವೆಗೆ 3 ಗ್ಲಾಸ್ ನೀರು ಹಾಕೊಂಡಿರೋದು. ಇನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನಿದು ಜಾಸ್ತಿ ಗಟ್ಟಿ ಬರಬಾರ್ದು. ಅಂದ್ರೆ ನಾವಿಲ್ಲೊಂದು ಉಪ್ಪಿಟ್ಟು ಮಾಡ್ತಾ ಇರೋದಾದ್ರೆ ಯಾವತ್ತೂ ಮಾಡೋ ತರದ ಉಪ್ಪಿಟ್ಟಲ್ಲ, ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇರೋದು. ನೋಡಿ, ಇಷ್ಟು ಮಿಕ್ಸ್ ಆದ್ರೆ ಸಾಕು. ಇನ್ನು ಜಾಸ್ತಿ ಇದು ದಪ್ಪ ಬರಬೇಕಾದ ಅವಶ್ಯಕತೆ ಇಲ್ಲ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗೆಯುವಾಗ ಕೆಳಗಡೆ ಬೀಳುವ ರೀತಿ ಇರಬೇಕು. ಆಮೇಲೆ ನೋಡಿ, ಒಂದು ಬಾಳೆ ಎಲೆ ಎಲ್ಲ ಬಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಉಪ್ಪಿಟ್ಟು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೊಳ್ಳಿ. ಇನ್ನು ಇದನ್ನ ಟೈಟ್ ಆಗಿ ನೋಡಿ, ಹಗ್ಗ ನಾನು ದಾರ ಅದೇ ತಗೊಂಡಿರೋದು, ಬಾಳೆ ಎಲೆಯ ಪೀಸೆ ತಗೊಂಡಿರೋದು. ಫುಲ್ ಆಗಿ ಈ ರೀತಿ ಜೋಡಿಸಿ ಇದನ್ನ ಪ್ಯಾಕ್ ಮಾಡಬೇಕು. ನೋಡಿ, ನಾನು ಈ ರೀತಿ ಮಾಡ್ತಾ ಇದ್ದೀನಿ. ದಾರ ಉಪಯೋಗಿಸಿ ಇದನ್ನ ಟೈಟ್ ಆಗಿ ಕರೆಕ್ಟ್ ಆಗಿ ಕಟ್ಟಬೇಕು. ನೋಡಿ, ರೆಡಿ ಆಗಿದೆ. ಇನ್ನೊಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಉಪ್ಪಿಟ್ಟನ್ನ ಇಡಬೇಕು. ಇನ್ನಿದನ್ನ ಲೋ ಫ್ಲೇಮಲ್ಲಿ 10 ನಿಮಿಷ ರೋಸ್ಟ್ ಮಾಡಬೇಕು. ನೋಡಿ, ರೋಸ್ಟ್ ಆಗಿ ರೆಡಿ ಆಗಿದೆ. ನೀವು ತವಾ ಫಿಶ್ ಫ್ರೈ, ಅದೇ ರೀತಿ ತವಾ ಪನ್ನೀರ್ ಫ್ರೈ ಎಲ್ಲ ಕೇಳಿರ್ಬೋದು ಬಾಳೆ ಎಲೆಯಲ್ಲಿ. ನೋಡಿ, ಇವತ್ತು ನಾವು ಮಾಡಿರೋದು ಬಾಳೆ ಎಲೆಯಲ್ಲಿ ರೋಸ್ಟ್ ಮಾಡಿರಂತ ಉಪ್ಪಿಟ್ಟು. ತುಂಬಾ ರುಚಿಕರವಾಗಿರುತ್ತೆ. ಅಂದ್ರೆ ಆ ಬಾಳೆ ಎಲೆಯ ಫ್ಲೇವರ್ ಕೂಡ ಸಿಕ್ಬಿಟ್ಟು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇದು ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ಕೂಡ, ಯಾಕಂದ್ರೆ ನಾವಿಲ್ಲಿ ಬಾಳೆ ಎಲೆ ಎಲ್ಲ ಉಪಯೋಗಿಸಿ ಮಾಡಿರೋದು. ನಾರ್ಮಲ್ ಉಪ್ಪಿಟ್ಟು ಎಲ್ಲರೂ ತಿಂತೀರಿ, ಆದ್ರೆ ಒಂದಿನ ಈ ರೀತಿ ಟ್ರೈ ಮಾಡಿ ನೋಡಿ. ಆ ರುಚಿನೂ ಚೆನ್ನಾಗಿರುತ್ತೆ, ಅದೇ ರೀತಿ ಹೆಲ್ದಿ ಕೂಡ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.